ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಆ್ಯಕ್ಚುಲಿ ಟೈಮ್ ಬಂದು 9 ಆಗಿದೆ. ನಿನ್ನೆ ಹೇಳಿದ್ದೆ ನಿಮಗೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ, ಎಲ್ಲಿ ಹೋಗ್ತಿದ್ದೀವಿ ಅಂತೇಳಿ. ಸೊ ಟೈಮ್ ಕೂಡ ಆಗಿದೆ. ಇವಾಗ ರಿಫಿಕ್ಷನ್ ಸ್ಕೂಲ್ ಹತ್ರ ಹೋಗಬೇಕು. ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇದೆ ಅವಳದು, ಮತ್ತು ಹಂಗೆ ರಿಸಲ್ಟ್ ಕೂಡ ಇವತ್ತೇ ಇದೆ. ಸೊ ರಿಸಲ್ಟ್ ಮುಗಿಸ್ಕೊಂಡು ಸ್ಕೂಲ್ ಹತ್ರ ಹೋಗಿ ಅಡ್ಮಿಷನ್ ಕೂಡ ನೆಕ್ಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಪ್ರಮೋಟ್ ಆಗ್ತಿದ್ದಾರಲ್ಲ, ಸೊ ಸೆಕೆಂಡ್ ಸ್ಟ್ಯಾಂಡರ್ಡ್ದು ಅಡ್ಮಿಷನ್ ಕೂಡ ಮಾಡಿಸ್ಕೊಂಡು ಬೆಂಗಳೂರಿಗೆ ಹೊರಟಿದ್ದೀವಿ. ಟೈಮ್ ಕೂಡ ಆಗಿದೆ ಆಲ್ರೆಡಿ. ನಾವು ಬೆಂಗಳೂರು 1 o'clockಗೆಲ್ಲ ರೀಚ್ ಆಗಬೇಕು. ರಿತೀಕ್ಷಾ ಅವಳದು ಬುಕ್ಸು ಹಾಲಿಡೇಸ್ ಹೋಮ್ವರ್ಕ್ ಕೊಟ್ಟಿದ್ರಲ್ಲ, ಸೊ ಅದನ್ನು ಕಂಪ್ಲೀಟ್ ಮಾಡಿಕೊಂಡು ತೊಗೊಂಬನ್ನಿ ಅಂತ ಹೇಳಿದ್ದಾರೆ. ಅವಳು ಕಂಪ್ಲೀಟ್ ಮಾಡಿರೋದನ್ನೆಲ್ಲ ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊತಾ ಇದ್ದಾಳೆ. ಯಾಕೆಂತ ಹೇಳಿದ್ರೆ ಹಾಲಿಡೇಸಲ್ಲಿ ಫ್ರೀ ಬಿಡಲ್ಲ, ಅವರು ಏನಾದರೂ ಒಂದು ಕೊಟ್ಟಿರ್ತಾರೆ. ಸೊ ಅದು ಒಳ್ಳೆಯದೇ. ಈಗ ಅವಳದು ಕೂಡ ಮುಗ್ದಿದೆ ಎಲ್ಲ. ಅವಳನ್ನ ಕರ್ಕೊಂಡು ನಾನು ಸ್ಕೂಲ್ ಹತ್ರ ಹೋಗಿ ಅಲ್ಲೆಲ್ಲ ಪ್ರೊಸೀಜರ್ಸ್ ಎಲ್ಲ ಮುಗಿಸ್ಕೊಂಡು ಹೋಗಬೇಕು. ಇನ್ನು ತಿಂಡಿ ಕೂಡ ಆಯಿತು. ಸೊ ತಿಂಡಿ ಎಲ್ಲ ಇಲ್ಲೇ ಮನೆಯಲ್ಲೇ ಮುಗಿಸ್ಕೊಂಡಿದ್ದೀನಿ. ತಿಂಡಿ ಎಲ್ಲ ತಿಂದು ಈಗ ಹೊರಡ್ತಾ ಇದ್ದೀವಿ. ಬನ್ನಿ ಸ್ಕೂಲ್ ಹತ್ರ ಹೋಗಿ ಅಲ್ಲಿ ಏನು ಹೇಳ್ತಾರೆ ಕೇಳಿಕೊಂಡು ಆಮೇಲೆ ನೆಕ್ಸ್ಟ್ ಎಷ್ಟು ಮಾರ್ಕ್ಸ್ ತೆಗೆದಿದ್ದಾಳೆ ಏನು ಅಂತೆಲ್ಲ ನೋಡಿ ನಿಮ್ಮ ಜೊತೆ ಕೂಡ ಅಲ್ಲಿ ಶೇರ್ ಮಾಡ್ತೀನಿ. ಸೊ ಬನ್ನಿ, ಹಾಗಿದ್ರೆ ಸ್ಕೂಲ್ ಹತ್ರ ಹೋಗಿ ನೋಡೋಣ. ಸೊ ಸ್ಕೂಲ್ ಹತ್ರ ಅಂತೂ ಬಂದೆ. ನಾನು ಬರೋ ಅಷ್ಟರಲ್ಲಿ ಆ್ಯಕ್ಚುಲಿ ರಿತಿಕ್ಷನ್ ಫ್ರೆಂಡ್ ಅವ್ರ ಪೇರೆಂಟ್ ಕಾಯ್ತಾಯಿದ್ರು. ಸೊ ನನ್ನ ಫ್ರೆಂಡು ಕೂಡ ಬಂದು ನಾನು ಕೂಡ ಅವರು ಆ್ಯಕ್ಚುಲಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಅವರೇ ಫಸ್ಟ್ ಬಂದು ವೆಯ್ಟ್ ಮಾಡ್ತಾಯಿದ್ರು. ನಾನು ಸ್ವಲ್ಪ ಕಾಲ್ ಮಾಡಿ ಹೇಳಿದರು ಬೇಗ ಬನ್ನಿ ಅಂತ. ಸೊ ನಾನು ಊರಿಗೆ ಬೆಂಗಳೂರಿಗೆ ಹೋಗೋದ್ರಿಂದ ಸ್ವಲ್ಪ ಎಲ್ಲರೂ ಕರ್ಕೊಂಡು ಹೋಗೋದು ಲೇಟ್ ಆಯಿತು. ರಿತೀಕ್ಷಾ ಮತ್ತು ಅಭಿ ಇಲ್ಲೇ ಇದ್ರಲ್ವ, ಸೊ ಅವರಿಬ್ಬರನ್ನೂ ಫ್ರೆಶ್ ಅಪ್ ಮಾಡಿ ಸಣ್ಣ ಪಾಪು ಇರೋದ್ರಿಂದ ಬೇಗ ಹೋಗೋಕ್ಕಾಗಲಿಲ್ಲ. ನಾನು ಅವರು ಕೂಡ ಮಾತಾಡಿಕೊಂಡು ಸೊ ಇನ್ನು ಕ್ಲಾಸ್ ಹತ್ರ ಹೋದ್ವಿ. ಕ್ಲಾಸ್ ಹತ್ರ ಹೋದಾಗ ಟೀಚರ್ಸ್ ಆ್ಯಕ್ಚುಲಿ ಟೀಸ್ ಮಾಡ್ತಾಯಿದ್ರು. ಸೊ ನೀವು ಫೇಲು ಹಂಗೆ ಹಿಂಗೆ ಅಂತೆಲ್ಲ ಇಲ್ಲ ಅಂತೆಲ್ಲ ಇಬ್ಬರು ಮಾತಾಡ್ತಾಯಿದ್ರು. ನನಗೆ ಕಾನ್ಫಿಡೆಂಟ್ ಇದೆ ಮ್ಯಾಮ್ ಹಂಗೆ ಹಿಂಗೆ ಅಂಥೇಳಿ ಇನ್ನು ಅವ್ರನ್ನ ಕೂಡ ಮಾತಾಡಿಸಿ ಪ್ರೋಗ್ರೆಸ್ ರಿಪೋರ್ಟ್ ನೋಡ್ತಾ ಇದ್ದೆ. ಸೊ ಪ್ರೋಗ್ರೆಸ್ ರಿಪೋರ್ಟ್ ಕೂಡ ತುಂಬ ಚೆನ್ನಾಗಿ ತೆಗ್ದಿದ್ಲು, ಎಲ್ಲದರಲ್ಲೂ A+ ತೆಗ್ದಿದ್ಲು. ಸೊ ರಿಪೋರ್ಟ್ ನೋಡಿ ಖುಷಿ ಆಯಿತು. ಇನ್ನು ಮ್ಯಾಮ್ ಹತ್ರ ಕೂಡ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅವ್ರಿಗೂ ಕೂಡ ಟೀಚರ್ಸಿಗೆ ಬಾಯ್ ಹೇಳಿ ನಾನು ನನ್ನ ಫ್ರೆಂಡ್ ಇಬ್ಬರು ಕೂಡ ಮಾರ್ಕ್ಸ್ಗಳು ನೋಡ್ತಾ ಇದ್ವಿ, ಯಾರ್ಯಾರು ಹೆಂಗೆ ತೆಗ್ದಿದ್ದಾರೆ ಅಂತ. ಇಬ್ಬರು ಚೆನ್ನಾಗಿ ತೆಗ್ದಿದ್ರು ಆ್ಯಕ್ಚುಲಿ. ಸೊ ಇನ್ನು ಮಾತಾಡಿಕೊಂಡು ಇನ್ನು ವೆಡ್ಡಿಂಗ್ ಡೇ ಇರೋದ್ರಿಂದ ಇಬ್ಬರು ಕೂಡ ಒಂದೇ ಸಲ ಮಾತಾಡಿಕೊಂಡು ಬೆಂಗಳೂರಿಗೆ ಹೋಗೋಣ ಅಂಥೇಳಿ ಮಾತಾಡ್ತಿದ್ರು. ಸಮ್ಮರ್ ಹಾಲಿಡೇಸಲ್ಲಿ ಎಲ್ಲಿ ಸೇರಿಸ್ತೀರಾ, ಎಲ್ಲಿ ಜಾಯಿನ್ ಮಾಡ್ತೀರಾ ಅಂತ ಕೇಳ್ತಾಯಿದ್ರು. ನಾನು ಎಲ್ಲೂ ಜಾಯಿನ್ ಮಾಡೋಕ್ಕಾಗಲ್ಲ, ಸೊ ತುಂಬ ಟ್ರಾವೆಲ್ ಇರುತ್ತಲ್ಲ, ಹಾಗಾಗಿ ದೂರ ಆಗುತ್ತೆ, ಇಲ್ಲ ರಜದಲ್ಲಾದರೂ ಸ್ವಲ್ಪ ಫ್ರೀ ಇರಲಿ ಅಂಥೇಳಿ ಇಬ್ಬರು ಮಾತಾಡಿಕೊಂಡು ಅಲ್ಲಿಂದ ಇನ್ನು ಸ್ಟ್ರೈಟ್ ಬೆಂಗಳೂರಿಗೆ ಹೊರಟ್ವಿ. ಇನ್ನು ಬೆಂಗಳೂರಿಗೆ ಹೊರಡಬೇಕಾದ್ರೆ ಒಂಥರ ತುಂಬ ಖುಷಿಯಲ್ಲಿದ್ದರು ಹುಡುಗರೆಲ್ಲ, ಎಕ್ಸೈಟ್ಮೆಂಟಲ್ಲಿ. ಸೊ ಫ್ರೆಂಡ್ಸು ಕೂಡ ಸ್ವಲ್ಪ ರೇಗ್ ಮಾಡಿ ಅವರಿಬ್ಬರು ಕೂಡ ಕಿತ್ತಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊತಾ ಇದ್ದರು. ಸೊ ಇನ್ನು ಅಲ್ಲಿಂದ ಸ್ಟ್ರೈಟ್ ನಾವು ಬೆಂಗಳೂರಿಗೆ ಹೊರಟ್ವಿ. ಸೊ ಬೆಂಗಳೂರಿಗೆ ಇಲ್ಲಿಂದ ಹೊರಡೋದು ಅರಸೀಕೆರೆಯಿಂದ ನಾವು ಬೆಂಗಳೂರಿಗೆ ರೀಚ್ ಆಗೋದು ತುಂಬ ಈಸಿ ಅನಿಸ್ಬಿಡುತ್ತೆ ನಮಗೆ. ಆದರೆ ಈ ಗೊರಗುಂಟೆಪಾಳ್ಯ ಸಿಗ್ನಲ್ ನೀವು ನೋಡ್ತಾ ಇರ್ಬೋದು ಎಷ್ಟು ಟ್ರಾಫಿಕ್ ಇದೆ ಅಂಥೇಳಿ. ಸೊ ಟ್ರಾಫಿಕೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಕೂಡ ಬಂದೆ. ಮನೆಗೆ ಬರೋ ಅಷ್ಟರಲ್ಲಿ ಅಮ್ಮ ಆಲ್ರೆಡಿ ಟ್ರಿಪ್ಗೆ ಹೋಗಬೇಕು ಅಂತ ಹೇಳಿದ್ನಲ್ಲ, ಸೊ ಪಾಪ ಒಬ್ಬರೇ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಸಾಂಬಾರು ಮಾಡೋಕ್ಕೆ ಮತ್ತು ಚಪಾತಿಗೆ ಗೊಜ್ಜು ಎಲ್ಲ ಮಾಡೋಕ್ಕೆ. ಇನ್ನು ನಾನು ಸ್ವಲ್ಪ ಹೊತ್ತು ಊಟ ಮಾಡಿ ಅಮ್ಮ ಮಾಡಿಟ್ಟಿದ್ದು ರೆಸ್ಟ್ ಮಾಡಿ ಸೊ ನಾನೇ ಬಂದೆ ಸ್ವಲ್ಪ ಟೊಮೊಟೊ ಗೊಜ್ಜು ಮಾಡಿಬಿಡೋಣ ಚಪಾತಿಗೆ ಅಂತ ಹೇಳಿ. ಪಾಪ ಅಮ್ಮ ಒಬ್ಬರೇ ಮಾಡ್ತಿದ್ರಲ್ಲ, ಹಾಗಾಗಿ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂಥೇಳಿ ಸೊ ಇನ್ನು ಟೊಮೊಟೊ ಗೊಜ್ಜೆಲ್ಲ ಮಾಡಿಕೊಂಡು ಬೇಗ ಬೇಗ ರೆಡಿ ಆಗಬೇಕಾಗಿತ್ತು. ಯಾಕೆಂತ ಹೇಳಿದ್ರೆ ಟ್ರೈನ್ ಇದ್ದಿದ್ದು 7 ಗಂಟೆ ಅಲ್ವಾ. ಇನ್ನು ಮಧ್ಯಾಹ್ನ ನಾನು ಬಂದಿದ್ದೆ 2 ಗಂಟೆ ಆಗಿತ್ತು. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನು ಇದೆಲ್ಲ ಸ್ಟಾರ್ಟ್ ಮಾಡಿ ಮಕ್ಕಳನ್ನ ರೆಡಿ ಮಾಡೋ ಅಷ್ಟರಲ್ಲಿ 6 ಗಂಟೆ ಹಾಗೇ ಹೋಯಿತು. ಬೇಗ ಬೇಗ ರೆಡಿಯಾಗಿ ಇನ್ನು ಟ್ರೈನಲ್ಲಿ ಹೊರಡೋಕ್ಕೆ ಟೈಮ್ ಆಯಿತು ಅಂಥೇಳಿ ಹೋಗ್ತಾಯಿದ್ವಿ. ಇಲ್ಲಿ ನೋಡ್ತಿರ್ಬೋದು ಈಗ ಮೆಟ್ರೋದಲ್ಲಿ ಹೋಗೋಕ್ಕೆ ಟಿಕೆಟ್ ಕೂಡ ಅಕ್ಕ ತೊಗೊಳಕ್ಕೆ ಹೋದ್ಲು. ಬಂದು ಅಷ್ಟರಲ್ಲಿ ಆ್ಯಕ್ಚುಲಿ ಮಂಜು ಫಸ್ಟೇ ಬಂದು ಎಲ್ಲರಿಗೂ ಟಿಕೆಟ್ ತೊಗೊಂಡಿದ್ಲು, ಟೈಮ್ ಆಗಿತ್ತು ಅಂಥೇಳಿ. ಸೊ ನಾವು ಮೇಲೆ ಹತ್ತಿ ಬರೋ ಅಷ್ಟರಲ್ಲಿ 1 ಮೆಟ್ರೋ ಹೋಗಿತ್ತು. ಸೆಕೆಂಡ್ ಮೆಟ್ರೋಗೆ ವೆಯ್ಟ್ ಮಾಡ್ತಾಯಿದ್ವಿ. ಅಲ್ಲಿಂದ ಬಂದು ಯಶವಂತಪುರ ಕೂಡ ಇಳಿದು ನೈಟ್ ಟ್ರಾವೆಲ್ ಮಾಡಿದ್ದು ನಾವು ಆ್ಯಕ್ಚುಲಿ 1 ಗಂಟೆ ಆಗಿಬಿಟ್ಟಿತ್ತು. ಇನ್ನು ಅಲ್ಲಿಂದ ಡೈರೆಕ್ಟ್ ಮಂತ್ರಾಲಯಕ್ಕೆ ಹೋಗಿ ಸ್ವಲ್ಪ ರೂಮ್ ಬುಕ್ ಮಾಡಿದ್ವಲ್ವ, ಎಲ್ಲ ಅಲ್ಲೇ ರೆಸ್ಟ್ ತೊಗೊಂಡು ಮಂಜು ಆ್ಯಕ್ಚುಲಿ ಕೆಟಲೆಲ್ಲ ಅಲ್ಲೇ ಇಟ್ಕೊಂಬಂದಿದ್ಲು. ಇನ್ನು ಅಲ್ಲೇ ಒಂಚೂರು ಕಾಫಿ ಮಾಡ್ಕೊಂಬಿಡೋಣ ಅಂಥೇಳಿ ಅವಳು ಕೂಡ ರೆಡಿ ಮಾಡ್ತಾಯಿದ್ಲು. ನಾನು ರೆಸ್ಟ್ ತೊಗೊಂಬಿಟ್ಟಿದ್ದೆ, ಯಾಕಂತ ಹೇಳಿದ್ರೆ ಟ್ರೈನಲ್ಲಿ ಟ್ರಾವೆಲ್ ಮಾಡಿ ತುಂಬ ಟಯರ್ಡ್ ಆಗಿತ್ತಲ್ಲ, ಹಾಗಾಗಿ ನಾನು ಕೂಡ ರೆಸ್ಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ನಾನಂತೂ ಏನೂ ಮಾಡಲೇ ಇಲ್ಲ, ಅವರೇ ಎಲ್ಲ ಮಾಡ್ಕೊತಾಯಿದ್ರು. ಇನ್ನು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ವಿ, ಇನ್ನು 3 ಗಂಟೆಗೆ ಎದ್ದು ಇನ್ನು ಮಂತ್ರಾಲಯಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ರೆಡಿ ಆದ್ವಿ. ಇನ್ನು ರೂಮಿಂದ ಈಚೆ ಬಂದು ಎಲ್ಲ ರೆಡಿಯಾಗಿ ಎಲ್ಲಂಗೆ ಹಾಗೆ ಒಂದು ಸೆಲ್ಫಿ ಕೂಡ ತೊಗೊತಾ ಇದ್ವಿ. ಸೊ ಆ ಕಡೆ ನಿತಿನ್
ಪಂಚೆ ರೆಡಿ ಮಾಡ್ಕೊಳೋದ್ರಲ್ಲಿ ಬ್ಯುಸಿಯಾಗಿದ್ದ. ಇನ್ನು ಅಲ್ಲಿಂದ ಹೊರಟು ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನದ ಹತ್ರ ಬಂದರೆ ಹಂಗೆ ಎಲ್ಲರೂ ಬರೀ ಹೂವು ಮುಡಿದಿರ ಹೆಂಗೆ ಹೋಗೋದು ಅಂಥೇಳಿ ಅಲ್ಲಿ ಹೂವು ಮಾರ್ತಾಯಿದ್ರು. ಅದು ಕೂಡ ಚೆನ್ನಾಗಿತ್ತು. ಹಂಗಾಗಿ ಅಲ್ಲಿ ಹೂವು ತೊಗೊಂಡು ಎಲ್ಲರೂ ಮುಡ್ಕೊಂಡು ದರ್ಶನಕ್ಕೆ ಬಂದ್ವಿ. ಸೊ ದರ್ಶನಕ್ಕೆ ಬಂದಮೇಲೆ ನಾವು ಆ್ಯಕ್ಚುಲಿ ಮಂತ್ರಾಲಯಕ್ಕೆ ಹೋಗಿದ್ದು ಫಸ್ಟ್ ಟೈಮು. ತುಂಬ ಚೆನ್ನಾಗಿತ್ತು. ಇನ್ನು ಫ್ಯಾಮಿಲಿ ಎಲ್ಲರೂ ಕೂಡ ಒಂದೇ ಕಡೆ ಇರೋಣ ಅಂಥೇಳಿ, ಯಾಕೆಂತ ಹೇಳಿದ್ರೆ ಮಿಸ್ ಆದರೆ ಕಷ್ಟ ಹುಡುಗರೆಲ್ಲ ಅಂಥೇಳಿ ರಾಘವೇಂದ್ರನ ದರ್ಶನ ಮಾಡಾಯಿತು. ಸೊ ರಾಘವೇಂದ್ರ ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಎಲ್ಲರೂ ಫ್ರೆಶ್ ಅಪ್ ಆಗಿ ದೇವಸ್ಥಾನ ನೋಡಿಕೊಂಡು ತುಂಬ ಎಂಜಾಯ್ ಮಾಡಿಕೊಂಡು ಪ್ರಸಾದ ಕೂಡ ಅಲ್ಲಿಂದ ಸೇವನೆ ಮಾಡಿಕೊಂಡು ತುಂಬ ರಶ್ ಇದ್ದರು. ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಎಷ್ಟು ಕ್ರೌಡ್ ಇದ್ದಾರೆ ಅಂಥೇಳಿ. ಸೊ ಮಕ್ಕಳನ್ನೆಲ್ಲ ಕರ್ಕೊಂಡೋದ್ರೆ ತುಂಬ ಕೇರ್ಫುಲ್ಲಾಗಿ ಹೋಗಬೇಕು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.